ಹಲೋ ಜನತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೀರ್ತನಾಸ್ ವ್ಲಾಗ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಕೇರಳದ ಆಲಪಿಗೆ ಹೋಗಿದ್ವಿ, ಬೋಟ್ ಹೌಸ್ಗೆ. ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕೇರಳದ ಕೊಲ್ಲಂಗೆ ಕರ್ಕೊಂಡು ಬಂದಿದ್ದೀನಿ. ಕೇರಳದ ಕೊಲ್ಲಂ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿ ಒಂದು ಪ್ಲೇಸ್ ನೆನಪಾಗೆ ಆಗುತ್ತೆ, ಜಟಾಯು. ಹೌದು, ನಾವಿವತ್ತು ಜಟಾಯು ಅರ್ತ್ ಸೆಂಟರ್ಗೆ ಬಂದಿದ್ದೀವಿ. ಬನ್ನಿ, ನಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಗುತ್ತೆ, ಜಟಾಯು ಅಂದರೆ ಏನು, ಅದರ ಹಿಂದಿನ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋಣ. ಕಮ್ ಜಾಯಿನ್ ವಿತ್ ಮೀ. ಈ ಕೊಲ್ಲಂನಲ್ಲಿರೋ ಜಟಾಯು ಬಂದ್ಬಿಟ್ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್, ಜಗತ್ತಿನ ಅತಿ ದೊಡ್ಡ ಪಕ್ಷಿಯ ಸ್ಕಲ್ಪ್ಚರ್. ಸೊ ಇದರ ಅಡಿ ಬಂದ್ಬಿಟ್ಟು 200 ಅಡಿ ಅಗಲದಲ್ಲಿದೆ, 70 ಅಡಿ ಉದ್ದದಲ್ಲಿದೆ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು 100 ಕೋಟಿ ಪ್ರಾಜೆಕ್ಟಲ್ಲಿ ಕೇರಳದವರು ಬಿಲ್ಟ್ ಮಾಡಿದ್ದು, ಅದು ತನ್ನ ಸ್ವಂತ ದುಡ್ಡಿಂದ. ಈಗ ನೀವು ಬೇರೆ ಕಡೆ ಎಲ್ಲ ಸ್ಕಲ್ಪ್ಚರ್ಸ್ ನೋಡ್ಬೋದು, ಅದನ್ನು ಟ್ಯಾಕ್ಸಿಂದ ಕಟ್ಟಿರ್ತಾರೆ, ಇಲ್ಲಾಂದರೆ ದೇಣಿಗೆ ಎತ್ಬಿಟ್ಟು ಕಟ್ಟಿರ್ತಾರೆ. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಅ ಪ್ರೈವೇಟ್ ಪ್ರಾಪರ್ಟಿ. ಸೊ ನೀವು ಇಲ್ಲಿ ರೀಚ್ ಆಗಬೇಕಂದ್ರೆ 2 ಟೈಪ್ಸ್ ಇದೆ. ಒಂದು, ನೀವು ಬೆಟ್ಟನ ಹತ್ಕೊಂಡು ಸಹ ಹೋಗ್ಬೋದು. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಕೇಬಲ್ ಕಾರ್ಸ್, ಈ ಥರ ನೀವು ಕೇಬಲ್ ಕಾರಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. 2 ಡಿಫ್ರೆಂಟ್ ಪ್ರೈಸಸ್ ಫಾರ್ 2 ಡಿಫ್ರೆಂಟ್ ಆಪ್ಷನ್ಸ್. ನೀವು ಬೆಟ್ಟನ ಹತ್ಕೊಂಡು ಹೋಗ್ತೀರಾ ಅಂದ್ರೂ ಸಹ ನೀವು ಅಲ್ಲಿಗೆ ಪೇ ಮಾಡಬೇಕು. ಈ ಕೇಬಲ್ ಕಾರ್ನ ಯೂಸ್ ಮಾಡ್ತೀರಾ ಅಂದರೂ ಸಹ ನೀವು ಪೇ ಮಾಡಬೇಕಾಗತ್ತೆ. ಈ ಕೇಬಲ್ ಕಾರ್ ನಿಲ್ಲೋದೇ ಇಲ್ಲ, ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಲೈಟಾಗಿ ಮೂವ್ ಆಗ್ತಾ ಇರುತ್ತೆ, ನಾವು ಅದೇ ಥರ ಹತ್ಕೊಳ್ಬೇಕು. ಈ ಕೇಬಲ್ ಕಾರಿಂದ ನೀವು ಜಟಾಯುನ ರೀಚ್ ಮಾಡ್ತೀರಾ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 7.5 minutes. ಹಾಗೆ ಇವ್ರ ಹತ್ರ ತುಂಬ ಕೇಬಲ್ ಕಾರ್ಗಳಿದೆ, ಒಂದೇ ಕೇಬಲ್ ಕಾರಲ್ಲ. ಒಂದು ರೋ ಅಲ್ಲಿ, ಇನ್ ಅ ರೋ ಯುಲ್ ಗೆಟ್ 4 ಕೇಬಲ್ ಕಾರ್ಸ್. ಒಂದು ಕೇಬಲ್ ಕಾರ್ ಒಳಗಡೆ 6 people ಕ್ಯಾನ್ ಈಸಿಲಿ ಅಕಾಮಡೇಟ್. ಜಟಾಯು ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ರಾಮಾಯಣ, ಹೌದಲ್ಲ? ರಾಮಾಯಣದಲ್ಲೇ ಜಟಾಯು ಬರೋದು. ಸೀತೆಯ ಅಪಹರಣ ಆಗುವಾಗ ರಾವಣನ ಜೊತೆ ಫೈಟ್ ಮಾಡಿದ ಏಕೈಕ ಪಕ್ಷಿ ಜಟಾಯು. ರಾಮಾಯಣದಲ್ಲಿ ಬರೋ ಜಟಾಯು ಕ್ಯಾರೆಕ್ಟರ್ ತುಂಬ ಪ್ರಮುಖವಾದದ್ದು. ಯಾಕಂತ ಅಂದರೆ ರಾಮಾಯಣದಲ್ಲಿ ಒಂದು ಮುಖ್ಯ ಪಾತ್ರ ಅಂತ ನೋಡೋದಾದರೆ ಸೀತೆನ ರಾವಣ ಅಪಹರಣ ಮಾಡೋದು. ಸೊ ಈ ಪಾತ್ರ ಎಷ್ಟು ಮುಖ್ಯನೋ ಅದೇ ಥರ ಜಟಾಯು ಸಹ ಅಷ್ಟೇ ಮುಖ್ಯ. ಯಾಕಂತ ಅಂದರೆ ಸೀತೆಯ ಅಪಹರಣ ಆದಾಗ ದ ಒನ್ ಆ್ಯಂಡ್ ಓನ್ಲಿ ಮ್ಯಾನ್ ಹೂ ಫಾಟ್ ವಿತ್ ರಾವಣ ವಾಸ್ ಜಟಾಯು. ಈ ಜಟಾಯು ಪಕ್ಷಿಗೆ ತುಂಬ ವಯಸ್ಸಾಗಿತ್ತು, ಬಟ್ ಸ್ಟಿಲ್ ರಾಮನಿಗೆ ಅಷ್ಟು ಬದ್ಧನಾಗಿದ್ದರಿಂದ ಈ ನಮ್ಮ ಜಟಾಯು ರಾವಣನ ಜೊತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ಸೀತೆಯ ಅಪಹರಣ ಮೋಸದಿಂದನೇ ಆಗೋದು. ಲಕ್ಷ್ಮಣ ಸೀತೆಗೆ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕೋಗಿರ್ತಾರೆ, ನೀನು ಇದನ್ನು ಯಾವುದೇ ಕಾರಣಕ್ಕೂ ದಾಟಿ ಬರಬಾರ್ದು ಅಂತ. ಆದರೂ ಸಹ ರಾವಣ ಒಂದು ಮುನಿ ವೇಷದಲ್ಲಿ ಬಂದುಬಿಟ್ಟು ಸೀತೆಯನ್ನು ಭಿಕ್ಷಾಟನೆ ಕೇಳುವಾಗ, ನೀವು ಈ ಲಕ್ಷ್ಮಣ ರೇಖೆಯನ್ನು ದಾಟಿ ಬಂದರೆ ಮಾತ್ರ ನಾನು ಈ ಭಿಕ್ಷೆನ ತಗೊಳ್ಳೋದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಸೀತೆ ಲಕ್ಷ್ಮಣ ರೇಖೆ ದಾಟಿ ಬಂದ ತಕ್ಷಣ ರಾವಣ ಸೀತೆಯ ಅಪಹರಣ ಮಾಡೋದು. ಸೊ ಈ ಥರ ರಾಮ ಲಕ್ಷ್ಮಣ ಇಬ್ಬರು ಕಾಡಿಗೆ ಹೋದಾಗ ಸೀತೆಯ ಅಪಹರಣ ಆಗೋದು. ಈ ಅಪಹರಣ ಆಗೋ ಟೈಮಲ್ಲಿ ಸೀತೆಯ ಸುತ್ತಮುತ್ತ ಯಾರೂ ಇಲ್ಲದಿರೋದ್ರಿಂದ ಸೀತೆಯ ಅಪಹರಣ ಮೋಸದಿಂದ ಆಗೋದು ಅಂತಲೇ ರಾಮಾಯಣದಲ್ಲಿ ಬರ್ತಿರೋದು. ಆ ಟೈಮಲ್ಲಿ ರಾವಣ ಅವರು ಸೀತೆನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಮರದ ಮೇಲೆ ಕೂತಿರುವಂಥ ಜಟಾಯು ಪಕ್ಷಿ ನೋಡಿಬಿಟ್ಟು ರಾವಣನ ಮೇಲೆ ಯುದ್ಧಕ್ಕೆ ನಿಂತ್ಕೋತಾರೆ. ಈ ಜಟಾಯು ಪಕ್ಷಿಗೆ ತುಂಬ ವಯಸ್ಸಾಗಿರುತ್ತೆ, ಆದರೂ ಸಹ ರಾಮನ ಮೇಲಿರೋ ಭಕ್ತಿಗೆ, ರಾಮನಿಗೆ ಅವರು ಅಷ್ಟು ಬದ್ಧರಾಗಿರ್ತಾರೆ. ಸೀತೆನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರಿಗೆ ತುಂಬ ವಯಸ್ಸಾಗಿದ್ದರೂ ಸಹ ಅಷ್ಟು ಬಲಿಷ್ಠನಾದ ರಾವಣನ ಮೇಲೆ ಇವರು ಯುದ್ಧಕ್ಕೆ ಬೀಳ್ತಾರೆ. ಇವರು ತುಂಬ ಪ್ರಯತ್ನ ಮಾಡ್ತಾರೆ ಸೀತೆಯನ್ನು ಉಳಿಸ್ಬೇಕು ರಾವಣನಿಂದ ಅಂತ. ಇವರ ಕೊಕ್ಕೆಯಲ್ಲಿ ರಾವಣನ ಕುಕ್ಕಿ ಹೇಗಾದರೂ ಸೋಲಿಸ್ಬೇಕು ಅಂತ ಅನ್ಕೋತಾರೆ. ಇವರಿಗೆ ತುಂಬ ವಯಸ್ಸಾಗಿದ್ದರಿಂದ ನಿಮಗೆ ಗೊತ್ತು ರಾವಣ ಎಷ್ಟು ಬಲಿಷ್ಠ ಅಂತ. ಬಟ್ ಸ್ಟಿಲ್ ಇವರು ತಮ್ಮ ಪ್ರಯತ್ನನ ಬಿಡೋದಿಲ್ಲ. ಎಲ್ಲೋ ಒಂದು ಕಡೆ ರಾವಣನಿಗೂ ಸಹ ನಾನು ಸೋಲ್ತಿದ್ದೀನಿ ಅಂತ ಅನಿಸೋ ಟೈಮಲ್ಲಿ ಅವ್ರ ಹತ್ರ ಇರೋ ಒಂದು ಅಸ್ತ್ರನ ಪ್ರಯೋಗಿಸ್ಬಿಟ್ಟು ಈ ಜಟಾಯು ಪಕ್ಷಿವಿನ ಒಂದು ರೆಕ್ಕೆಯನ್ನು ಕಂಪ್ಲೀಟಾಗಿ ಕತ್ತರಿಸ್ತಾರೆ. ಆ ಟೈಮಲ್ಲಿ ಈ ಜಟಾಯು ಪಕ್ಷಿ ಈ ಬೆಟ್ಟದ ಮೇಲೆ ಬಂದು ಬೀಳುತ್ತೆ. ಅದೇ ನೀವಿವಾಗ ನೋಡ್ತಾ ಇರೋ ಪಕ್ಷಿ ಜಟಾಯು. ನೀವು ಜಟಾಯು ಪಕ್ಷಿ ನೋಡಿದ ನಂತರ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮಂತನಿಗೆ ಕಟ್ಟಿರುವ ದೇವಸ್ಥಾನ. ಯಾಕಂತ ಅಂದರೆ ಇವರೆಲ್ಲರದು ರಾಮಾಯಣದಲ್ಲಿ ಪ್ರಮುಖ ಪಾತ್ರ ಆಗಿರೋದ್ರಿಂದ ಈ ಟೆಂಪಲ್ ನೀವು ಖಂಡಿತ ನೋಡಲೇಬೇಕಾಗುತ್ತೆ. ಅದ್ರ ಪಕ್ಕದಲ್ಲೇ, ದೇವಸ್ಥಾನದ ಪಕ್ಕದಲ್ಲಿ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ರಾಮನ ಪಾದ. ಸೀತೆ ಅಪಹರಣ ಆಗೋ ಟೈಮಲ್ಲಿ ಜಟಾಯು ತುಂಬ ಕಿರಿಚ್ಕೊಂಡು ನೋವಿನಿಂದ ಬೀಳ್ತಾರೆ. ಅದು ರಾಮನಿಗೆ ಕೇಳಿಸಿ ಅವರು ಈ ಬೆಟ್ಟದಿಂದ ನೀವು ನೋಡ್ಬೋದಲ್ಲಿ ಇನ್ನೊಂದು ಬೆಟ್ಟ ನೋಡಿ, ಇಲ್ಲೇನು ಕಾಣಿಸ್ತಿದೆಯಲ್ಲ ಆ ಬೆಟ್ಟಕ್ಕೆ ನೆಗೆದ್ರು ಅಂತ ಹೇಳ್ತಾರೆ. ಸೊ ಅದು ರಾಮನ ಪಾದ.
ಈ ಜಟಾಯು ಪಕ್ಷಿಯ ಒಂದು ಕಣ್ಣಿನಿಂದ ನೀವು ಸನ್ಸೆಟ್ ನೋಡ್ಬೋದು, ಹಾಗೆ ಇನ್ನೊಂದು ಕಣ್ಣಿನಿಂದ ಸನ್ರೈಸ್ ನೋಡ್ಬೋದು. ಈ ಥರ ಒಂದು ಟೆಕ್ನಾಲಜಿಕಲ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಈ ಜಟಾಯು ಪಕ್ಷಿ ಇದೆಯಲ್ವಾ, ಕಲ್ಲಲ್ಲಿ ಕೆತ್ತನೆ ಮಾಡಿದರೂ ಸಹ ಅವ್ರು ಕೊಟ್ಟಿರೋ ಚಿಕ್ಕ ಚಿಕ್ಕ ಡೀಟೇಲಿಂಗ್ ಸಹ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಯಾರೆಲ್ಲ ಕೇರಳ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವರು ಕೊಲ್ಲಮ್ಮಲ್ಲಿರೋ ಈ ಜಟಾಯು ಪಕ್ಷಿನ ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂತ ಅಂದರೆ ನಮ್ಮ ರಾಮಾಯಣ ನಮ್ಮ ಹೆಮ್ಮೆ. ಸೊ ನಾವು ಅಲ್ಲಿ ಯಾವುದೋ ಒಂದು ಪವಿತ್ರ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಸಹ ತುಂಬ ಖುಷಿ ಇರಬೇಕು. ಹಾಗೆ ನಿಮಗೆ ಅಲ್ಲಿ ಹೋಗಿದ ತಕ್ಷಣ ಡಿಫ್ರೆಂಟ್ ವೈಬ್ ಸಿಗುತ್ತೆ. ಕೇರಳದಲ್ಲಿರೋ ಈ ಜಟಾಯುನ ದಯವಿಟ್ಟು ಮಿಸ್ ಮಾಡಬೇಡಿ. ಹಾಗೆ ಈ ಜಟಾಯು ನೋಡಿದಾಗ ನಿಮಗೆ ಸಿಗೋ ಡಿಫ್ರೆಂಟ್ ಫೀಲ್ ಮೇಲೆ ಬೆಟ್ಟಕ್ಕೆ ಹೋದಾಗ ದಟ್ ಈಸ್ ರಿಯಲಿ ವೆರಿ ವೆರಿ ಗುಡ್. ಹಾಗೆ ಸಹ ಇದು ನಮ್ಮ ಹೆಮ್ಮೆ. ಯಾಕಂತ ಅಂದರೆ ಜಗತ್ತಿನ ಏಕೈಕ ಬಿಗ್ಗೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಆಗಿರೋದ್ರಿಂದ ವಿ ಶುಡ್ ಬಿ ಪ್ರೌಡ್ ಆಫ್. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.